ನಟಿ ಸೌಂದರ್ಯ ಸಾವು ಅಪಘಾತವಲ್ಲ, ಕೊಲೆಯಂತೆ. ಪ್ರಖ್ಯಾತ ನಟಿ ಸೌಂದರ್ಯ ತೀರಿಕೊಂಡು 21 ವರ್ಷಗಳೇ ಕಳೆದು ಹೋದವು. ಆಕೆ ಏರ್ ಕ್ರಾಶ್ನಲ್ಲಿ ದುರ್ಮರಣ ಹೊಂದಿದರು ಎಂಬುದು ಇಡೀ ಜಗತ್ತಿಗೆ ಗೊತ್ತಿರುವ ಸಂಗತಿ. ವಾಸ್ತವ ಹೀಗಿರುವಾಗ ಇದೀಗ ತೆಲಂಗಾಣದಲ್ಲಿ ಓರ್ವ ವ್ಯಕ್ತಿ ನಟಿ ಸೌಂದರ್ಯ ಸಾವು ಅಪಘಾತವಲ್ಲ, ಕೊಲೆ. ಅವರ ಸಾವಿಗೆ ಹಿರಿಯ ನಟ ಮಂಚು ಮೋಹನ್ ಬಾಬು ಕಾರಣ ಎಂಬುದಾಗಿ ಖಮ್ಮಂ ಜಿಲ್ಲೆಯಲ್ಲಿ ಪೊಲೀಸ್ ವರಿಷ್ಠರಿಗೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಿದ್ದಾನೆ. ಸಾಮಾಜಿಕ ಕಾರ್ಯಕರ್ತ ಎಂದು ಹೇಳಲಾಗುತ್ತಿರುವ ಖಮ್ಮಂ ಜಿಲ್ಲಾ ಗ್ರಾಮೀಣ ಪ್ರದೇಶದ ಚಿಟ್ಟಿ ಬಾಬು ಎಂಬ ವ್ಯಕ್ತಿ ದೂರು ನೀಡಿರುವ ವ್ಯಕ್ತಿ. ಆತ ನೀಡಿರುವ ದೂರಿನಲ್ಲಿ ಏನಿದೆ ಎಂದರೆ, ಶಂಷಾಬಾದ್ನ ಜಾಲಪಲ್ಲಿ ಎಂಬಲ್ಲಿ ನಟಿ ಸೌಂದರ್ಯಗೆ ಸೇರಿದ್ದ 6 ಎಕರೆ ಜಮೀನು ಇತ್ತು. ಅಲ್ಲಿ ಗೆಸ್ಟ್ ಹೌಸ್ ಕೂಡ ನಿರ್ಮಿಸಲಾಗಿತ್ತು. ಅದರ ಮೇಲೆ ಮೋಹನ್ ಬಾಬು ಕಣ್ಣು ಬಿದ್ದಿತ್ತು. ಗೆಸ್ಟ್ ಹೌಸ್ ಸೇರಿದಂತೆ 6 ಎಕರೆ ಭೂಮಿಯನ್ನು ಖರೀದಿಸಲು ಮೋಹನ್ ಬಾಬು ಪ್ರಯತ್ನಿಸಿದ್ರು. ಇದಕ್ಕೆ ಸೌಂದರ್ಯ ಅವರ ಸಹೋದರ ಅಮರನಾಥ್ ಒಪ್ಪಿರಲಿಲ್ಲ. ಅಣ್ಣನ ವಿರೋಧ ಇದ್ದಿದ್ರಿಂದ ಸೌಂದರ್ಯ ಆಸ್ತಿಯನ್ನು ಮಾರಲು ನಿರಾಕರಿಸಿದ್ದರು. ಇದರಿಂದ ಮೋಹನ್ ಬಾಬುಗೆ ಕೋಪ ಬಂದಿತ್ತು. ಅವರೇ ಸಂಚು ರೂಪಿಸಿ ಹತ್ಯೆ ಮಾಡಿಸಿದ್ದಾರೆ ಎಂದು ದೂರಿನಲ್ಲಿ ಆರೋಪಿಸಲಾಗಿದೆ. ಸೌಂದರ್ಯ ತೀರಿಕೊಂಡ ಬಳಿಕ ಆ 6 ಎಕರೆ ಭೂಮಿ ಏನಾಯಿತು ಎಂದಾಗಲಿ, ಅದನ್ನು ಯಾರು ಅನುಭವಿಸುತ್ತಿದ್ದಾರೆ ಎಂದಾಗಲಿ ದೂರುದಾರ ಚಿಟ್ಟಿಬಾಬು ವಿವರಿಸಿಲ್ಲ. ಆದರೆ ಜಾಲಪಲ್ಲಿಯ ಗೆಸ್ಟ್ ಹೌಸ್ ಹಾಗೂ ಜಾಗವನ್ನು ಸರ್ಕಾರ ವಶಪಡಿಸಿಕೊಂಡು ಅಲ್ಲಿ ಅನಾಥರಿಗೆ, ನಿವೃತ್ತ ಸೈನಿಕರಿಗೆ ಮನೆಗಳನ್ನು ಕಟ್ಟಿಕೊಡಬೇಕು ಎಂದು ಮನವಿ ಮಾಡಿಕೊಂಡಿದ್ದಾನೆ. ಸೌಂದರ್ಯ ಸಾವಿನ ವಿಚಾರಕ್ಕಷ್ಟೇ ಸುಮ್ಮನಾಗದ ಚಿಟ್ಟಿಬಾಬು ಹಿರಿಯ ನಟ ಮೋಹನ್ ಬಾಬು ಅವರ ಸಾಂಸಾರಿಕ ವಿಚಾರಕ್ಕೂ ಮೂಗು ತೂರಿಸಿ ಕೆಲ ಗುಟ್ಟನ್ನು ರಟ್ಟು ಮಾಡಿದ್ದಾನೆ. ಮೋಹನ್ ಬಾಬು ಅವರಿಂದ ಅವರ 2ನೇ ಹೆಂಡತಿಯ ಮಗ ಮಂಚು ಮನೋಜ್ಗೆ ಸಾಕಷ್ಟು ಅನ್ಯಾಯವಾಗಿದೆ, ಅವರಿಗೆ ನ್ಯಾಯ ಸಿಗಬೇಕಿದೆ ಎಂದಿದ್ದಾನೆ. ಇನ್ನು 78 ವರ್ಷದ ನಟ ಮೋಹನ್ ಬಾಬು ಅವರು ಟಾಲಿವುಡ್ನ ಪ್ರಭಾವಿಗಳಲ್ಲಿ ಒಬ್ಬರು. ಅಷ್ಟೇ ಅಲ್ಲದೆ ರಾಜಕೀಯದಲ್ಲಿಯೂ ಗುರುತಿಸಿಕೊಂಡು 1 ಬಾರಿ ರಾಜ್ಯಸಭಾ ಸದಸ್ಯರಾಗಿದ್ದರು. YSRCP ನಂತರ TDPಯಲ್ಲಿ ಗುರುತಿಸಿಕೊಂಡಿದ್ರು. ಇತ್ತೀಚೆಗೆ ಮೋಹನ್ ಬಾಬು ಕುಟುಂಬದಲ್ಲಿ ಬಿರುಗಾಳಿ ಎದ್ದಿದೆ. ಮೋಹನ್ ಬಾಬು ಅವರಿಗೆ 2 ಪತ್ನಿಯರು. ಮೊದಲ ಪತ್ನಿ ವಿದ್ಯಾದೇವಿ ಅವರು ತೀರಿಕೊಂಡಿದ್ದಾರೆ. 2ನೇ ಪತ್ನಿ ನಿರ್ಮಲಾದೇವಿ. ನಟ ಮಂಚು ಮನೋಜ್ ಇವರ ಮಗ. ನಟ ಮಂಚು ವಿಷ್ಣು, ನಟಿ ಮಂಚು ಲಕ್ಷ್ಮಿ ಮೊದಲ ಪತ್ನಿಯ ಮಕ್ಕಳು. ಕೆಲ ವಾರಗಳಿಂದ ಮಂಚು ಮನೋಜ್ ಅವರು ಆಸ್ತಿ ವಿಚಾರವಾಗಿ ತಂದೆಯ ಜೊತೆ ತಕರಾರು ತೆಗೆದಿದ್ದಾರೆ. ಇದೇ ವಿಚಾರವಾಗಿ ಮನೆ ಬಳಿ ಕ್ಯಾಮೆರಾ ತೆಗೆದುಕೊಂಡು ಹೋಗಿದ್ದ ಸುದ್ದಿವಾಹಿನಿಯ ವರದಿಗಾರರು ಹಾಗೂ ಕ್ಯಾಮೆರಾಮನ್ಗಳ ಮೇಲೆ ಮೋಹನ್ ಬಾಬು ಹಲ್ಲೆ ಮಾಡಿದ್ದು ನಾಡಿನ ಎಲ್ಲಾ ಮಾಧ್ಯಮಗಳಲ್ಲೂ ವರದಿಯಾಗಿತ್ತು. ಅದಿರಲಿ, ಸಾಮಾಜಿಕ ಕಾರ್ಯಕರ್ತ ಚಿಟ್ಟಿಬಾಬು ಮಾಡಿರುವ ಆರೋಪಕ್ಕೆ, ನೀಡಿರುವ ದೂರಿಗೆ ಸಂಬಂಧಪಟ್ಟಂತೆ ಮೋಹನ್ ಬಾಬು ಅವರು ಇನ್ನೂ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ. ಅಂದಹಾಗೆ ಸೌಂದರ್ಯ ಸಾವಿನ ವಿಚಾರವನ್ನು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸೋಣ. ಇಸವಿ 2004 ಏಪ್ರಿಲ್ 17ರಂದು ಬೆಂಗಳೂರಿನ GKVK ಬಳಿ ಲಘು ವಿಮಾನ ಅಪಘಾತ ನಡೆದಿತ್ತು. ಅಂದು ಆಂಧ್ರಪ್ರದೇಶದಲ್ಲಿ ನಡೆಯುತ್ತಿದ್ದ ಸಂಸತ್ ಚುನಾವಣೆಯ ಪ್ರಯುಕ್ತ ಸೌಂದರ್ಯ ಹಾಗೂ ಅವರ ಸಹೋದರ ಅಮರನಾಥ್ ಅವರು ಬಿಜೆಪಿ ಅಭ್ಯರ್ಥಿ ಪರವಾಗಿ ಪ್ರಚಾರ ನಡೆಸಲು ಕರೀಂನಗರಕ್ಕೆ ತೆರಳುತ್ತಿದ್ದರು. ದುರದೃಷ್ಟವಶಾತ್ ಟೇಕ್ ಆಫ್ ಆದ ಕೆಲವೇ ನಿಮಿಷಗಳಲ್ಲಿ ಅಪಘಾತ ಸಂಭವಿಸಿ ವಿಮಾನ ಹೊತ್ತಿ ಉರಿದಿತ್ತು. ಪರಿಣಾಮವಾಗಿ ಸೌಂದರ್ಯ, ಅಮರನಾಥ್ ಹಾಗೂ ಲಘು ವಿಮಾನದಲ್ಲಿದ್ದ ಇನ್ನಿಬ್ಬರ ಮೃತದೇಹಗಳು ಗುರುತು ಸಿಗದಂತೆ ಸುಟ್ಟು ಕರಕಲಾಗಿದ್ವು. ಆ ಸಂದರ್ಭದಲ್ಲಿ ಸೌಂದರ್ಯ ಅವರು 3 ತಿಂಗಳ ಗರ್ಭಿಣಿಯಾಗಿದ್ರು ಎನ್ನಲಾಗಿತ್ತು. ಈ ದುರ್ಘಟನೆ ನಡೆದ ಸಂದರ್ಭದಲ್ಲಿ ನಟಿ ಸೌಂದರ್ಯ ಸಾವಿನ ಹಿಂದೆ ಆಸ್ತಿ ವಿಚಾರ, ವೃತ್ತಿ ವೈಷಮ್ಯ, ರಾಜಕೀಯ ಹಾಗೂ ನಾಗವಲ್ಲಿ ಕಾಟ ಎಂದೆಲ್ಲ ನಾನಾ ವಿಧವಾಗಿ ಭಾರೀ ಚರ್ಚೆ ನಡೆದಿತ್ತು. ಪೊಲೀಸ್ ತನಿಖೆ ನಡೆದರೂ ಸಹ ಅಪಘಾತಕ್ಕೆ ನಿಖರ ಕಾರಣವೇನು ಎಂಬುದು ಸ್ಪಷ್ಟವಾಗಿರಲಿಲ್ಲ. ಹೀಗಾಗಿ ಸೌಂದರ್ಯ ಮತ್ತವರ ಸೋದರ ಅಮರನಾಥ್ ಸಾವು ಇಂದಿಗೂ ನಿಗೂಢವಾಗಿಯೇ ಉಳಿದಿದೆ. ಸೌಂದರ್ಯ ಕನ್ನಡ, ತೆಲುಗು, ತಮಿಳು, ಮಲಯಾಳಂ ಹಾಗೂ ಹಿಂದಿ ಭಾಷೆಯ ಅನೇಕ ಚಿತ್ರಗಳಲ್ಲಿ ನಟಿಸಿ ಪ್ರೇಕ್ಷಕರ ಮನ ಗೆದ್ದಿದ್ರು. ಅವರ ಸಾವು ಇಡೀ ಭಾರತೀಯ ಚಿತ್ರರಂಗಕ್ಕೆ ಬಹುದೊಡ್ಡ ಆಘಾತ ನೀಡಿತ್ತು. ಆಪ್ತಮಿತ್ರ ಚಿತ್ರದಲ್ಲಿನ ಅವರ ನಾಗವಲ್ಲಿ ಪಾತ್ರ ಜನಮಾನಸದಲ್ಲಿ ಇಂದಿಗೂ ಅಚ್ಚಳಿಯದೆ ಉಳಿದಿದೆ. ಅಂದಹಾಗೆ
ಸೌಂದರ್ಯ ಅವರ ಪತಿ ರಘು ಅವರು ಮೋಹನ್ ಬಾಬು ಅವರ ವಿರುದ್ಧ ಬಂದಿರುವ ಆರೋಪಗಳು ಆಧಾರರಹಿತ, ನಮಗೂ ಹಾಗೂ ಮೋಹನ್ ಬಾಬು ಅವರಿಗೆ ಉತ್ತಮ ಸಂಬಂಧವಿದೆ ಎಂದು ಹೇಳಿ ಬಿಳಿ ಹಾಳೆಯಲ್ಲಿ ಬರೆದಿರುವ ನೋಟ್ ಒಂದು ಎಕ್ಸ್ ಖಾತೆಯೊಂದರಲ್ಲಿ ಹಾಗೂ ಫೇಸ್ಬುಕ್ನಲ್ಲಿ ಹರಿದಾಡುತ್ತಿದೆ. ಇದರಿಂದ ಮೋಹನ್ ಬಾಬು ಅವರಿಗೆ ಸ್ವಲ್ಪ ಸಮಾಧಾನವಾಗಿರಬಹುದೇನೋ.